ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ನಿಂದ ಹೃದಯಪೂರ್ವಕವಾದ ಸ್ವಾಗತ. ಇವತ್ತಿನ ಈ ಮಾತು ಅಂದರೆ ನಾನು ಈ ವಿಡಿಯೋ ಮಾಡ್ತಾಯಿರೋದು 2026 ಮಹಾಶಿವರಾತ್ರಿ ಅಂದರೆ ದಿನಾಂಕ 15 ಫೆಬ್ರವರಿ 2026 ಈ ಒಂದು ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡುವಂಥ ಮಹಾತ್ಮಳು, ಮಹಾಯೋಗಿನಿ, 85 ವರ್ಷಗಳ ಕಾಲ ಬಾಳಿ ಬದುಕಿ ಸನ್ಯಾಸಿನಿಯಾಗಿ ಬಾಲ್ಯದಿಂದ ಕೊನೆಯವರೆಗೂ ಕೈಲಾಸ ಪ್ರವೇಶ ಮಾಡುವವರೆಗೂ ಸನ್ಯಾಸಿಯಾಗಿ, ಯೋಗಿನಿಯಾಗಿ, ಶಿವಭಕ್ತಳಾಗಿ ಜೀವನ ನಡೆಸಿದಂಥ, ಕೋಟಿ ಕೋಟಿ ಭಕ್ತರನ್ನು ಹೊಂದಿದಂಥ ಮಾತೆ, ದಿವ್ಯದೃಷ್ಟಿ, ವಾಕ್ಸಿದ್ಧಿ, ಅಷ್ಟಸಿದ್ಧಿಗಳನ್ನು ಪಡೆದು ಜೀವನ ತುಂಬ ಕಷ್ಟಗಳನ್ನು ಅನುಭವಿಸಿ, ಬಾಲ್ಯದಿಂದಲೇ ಕಷ್ಟಗಳನ್ನು ಅನುಭವಿಸಿ ಬದುಕನ್ನು ಕಂಡುಕೊಂಡಂಥ ಮಾತೆ ಮಾಣಿಕೇಶ್ವರಿ. ಬದುಕನ್ನು ಕಂಡುಕೊಂಡಿರೋದು ಸಂಸಾರ ಬದುಕಲ್ಲ, ಅವರು ಕಂಡುಕೊಂಡಿರೋಂಥ ಬದುಕು ಸನ್ಯಾಸ ಬದುಕು. ಓಕೆ, ನಾನು ಮಾತೆ ಮಾಣಿಕೇಶ್ವರರ ಚರಿತ್ರೆಯನ್ನು ಸ್ವಲ್ಪ ವಾರಕ್ಕೆ ಒಂದು ಸಲ 5 ಮಿನಿಟು 10 ಮಿನಿಟು ಮಾತಾಡಿ ಪರಿಚಯ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈ ಮಾತೆ ಮಾಣಿಕೇಶ್ವರ ಕ್ಷೇತ್ರ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಮಲ್ಲಾಬಾದ್. ಓಕೆ, ಆ ಮಲ್ಲಾಬಾದ್ ಅವರು ಹುಟ್ಟಿದವರು. ಆಮೇಲೆ ಯಾನಾಗುಂದಿ ಇಲ್ಲಿ ಬರುತ್ತೆ, ಸೇಡಂ ತಾಲೂಕಿನಲ್ಲಿ ಬರುತ್ತೆ. ಓಕೆ, ಯಾನಾಗುಂದಿ ಸೂರ್ಯನಂದಿ ಬೆಟ್ಟದಲ್ಲಿ. ಇದು ನೋಡಿ, ಮಾತೆ ಮಾಣಿಕೇಶ್ವರಿಯವರು ಅವರ ಒಂದು ಜನನ, ಅವರ ಒಂದು ಏನು ಜನನ ಇದೆಯಲ್ಲ, ಅವರು ಇಂಥ ಮಾತೆ, ಇಂಥ ಪುರುಷೋತ್ತಮಳು ಯೋಗಿನಿ ಹುಟ್ತಾಳಂತಿಕೊಂಡು, ಹುಟ್ಟಿ ಜಗತ್ ಕಲ್ಯಾಣ ಮಾಡ್ತಾಳಂತಿಕೊಂಡು 400-500 ವರ್ಷಗಳ ಹಿಂದೆಯೇ ಆಂಧ್ರ ಪ್ರದೇಶದ ಮಹಾ ತ್ರಿಕಾಲಜ್ಞಾನಿ ಆದಂಥ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು 500 ವರ್ಷಗಳ ಹಿಂದೆಯೇ ಬರೆದಿದ್ದಾರೆ. ಮುಂದಿನ ಭವಿಷ್ಯನ ಬರೆದಿಟ್ಟಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ, ಇಂಥ ಪ್ರದೇಶ, ಇಂಥ ರಾಜ್ಯ, ಇಂಥ ಪ್ರದೇಶ, ಇಂತಹ ಜಾಗದಲ್ಲಿ ಒಬ್ಬ ಮಹಾಯೋಗಿನಿ ಹುಡ್ತಾಳೆ ಅಂತಿಕೊಂಡು ಮಾತೆ ಮಾಣಿಕೇಶ್ವರ ಜನನದ ಬಗ್ಗೆ 500 ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿಯಲ್ಪಟ್ಟಿದೆ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ. ಅದರಂತೆ ಮಾತೆ ಮಾಣಿಕೇಶ್ವರಿಯವರು 26ನೇ ತಾರೀಕು ಜುಲೈ 1934 ಮಲ್ಲಾಬಾದ್ ಅಂದರೆ ಸೇಡಂ ತಾಲೂಕು ಮಲ್ಲಾಬಾದ್ ಗ್ರಾಮದಲ್ಲಿ ಅವರ ಜನನ ಆಗುತ್ತೆ. ಜನನ ಆಗಿ ಬಾಲ್ಯ ಜೀವನ ಕಷ್ಟದಲ್ಲಿ ಕಳೀತಾರೆ. ಮದುವೆಂತರೂ ಅವ್ರಿಗೆ ಇಷ್ಟ ಆಗಲ್ಲ. ಬಾಲ್ಯ ವಿವಾಹ ಮಾಡೋದಕ್ಕೋಸ್ಕರ ತಂದೆ ತಾಯಿಗಳು, ಬಂಧು ಬಳಗದವರು ಪ್ರಯತ್ನ ಪಡ್ತಾರೆ. ಅದು ಕೂಡ ಅವರಿಗೆ ಹಿಡಿಸಲಿಲ್ಲ. ಹೀಗಾಗಿ ಏನೋ ಒಂದು ಅವ್ರಿಗೆ ಬೇಡವಂಥ ಈ ಸಂಸಾರ ಬಂಧನ ನೋಡಿ, ಆ ಒಂದು ವಯಸ್ಸಿನಲ್ಲೇ ಸಂಸಾರ ಬಂದು ನೋಡಿ ಮನೆ ಬಿಟ್ಟು ಬರ್ತಾರೆ. ಮನೆ ಬಿಟ್ಟು ಬಂದು ಕಾಡಿನಲ್ಲಿ ಹಗಲು ರಾತ್ರಿ ಕಾಡಿನಲ್ಲಿ ಒಬ್ಬರೇ ಇರ್ತಾರೆ. ಯಾವ ವಯಸ್ಸಿನಲ್ಲಿ, ಚಿಕ್ಕ ಬಾಲ್ಯದಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗುವಂಥ ವಯಸ್ಸಿನಲ್ಲಿ ಮನೆ ಬಿಟ್ಟು ಬಂದು ಗಿಡ ಮರಗಳನ್ನು ಅಡ್ಡಾಡಿಕೊಂಡು ಕಾಡಿನಲ್ಲಿ ಇದ್ದುಕೊಂಡು ಬದುಕನ್ನು ಸಾಗಿಸಿ ಬಂದವರು, ಸಾಯಬೇಕಂತ ಹೊರಟವರು. ದೇವರು ಸಾಯಕ್ಕೆ ಬಿಡಲಿಲ್ಲ. ಏನಾರು ಮಾಡಿ ಸಾಯಬೇಕು ನಾನು, ಇದು ಬೇಡ ಬದುಕು, ಚಂದಿಲ್ಲ ಇದು ಸಂಸಾರ, ಭಗವಂತನ ಚಂದಿಲ್ಲ ಇದು. ಏನು ಸಂಸಾರ, ಎಷ್ಟು ಕಷ್ಟ, ಎಷ್ಟು ತಂದೆ ತಾಯಿ ಕಷ್ಟಪಡ್ತಾರೆ, ಏನು ಮದುವೆ, ಏನು ಇವೆಲ್ಲ ಏನು ಅಂತ ಸಾಕು ಅನ್ಸೋರು, ಬೇಡ. ಆ ಬಾಲ್ಯ ಜೀವನದಲ್ಲಿ ವೈರಾಗ್ಯ ಉತ್ಪತ್ತಿ ಆಯಿತು. ಹಾವಿನಿಂದಾರು ಸಾಯ್ತು ಅಂತಕೊಂಡು ವಿಷಪೂರಿತ ಹಾವಿನ ಎದುರು ಹೋಗಿ ನಿಂತರು, ಹಾವು ಕತ್ತಲಿಲ್ಲ. ಕಾಡಿನಲ್ಲಿ ಹೋಗಿ ಹುಲಿ ಮುನ್ನ ನಿಂತುಕೊಂಡ್ರು, ಹುಲಿ ತಾನೇ ಅಂಜು ಓಡಿ ಹೋಯ್ತು. ಎಲ್ಲರೂ ಬಂದು ಸಾಯಬೇಕಂದ್ರೂ ಕೂಡ ಸಾವು ಬರಲಿಲ್ಲ. ಏನು
ಆತ್ಮಹತ್ಯೆಗೋಸ್ಕರ ಎಷ್ಟು ಪ್ರಯತ್ನ ಪಟ್ಟರು ಈ ತಾಯಿ, ಸಾವು ಬರಲಿಲ್ಲ. ಮೃಗಗಳು ಇವರನ್ನು ಓಡಿ ಹೋದು, ಇವ್ರನ್ನ ಕಚ್ಚಲಿಲ್ಲ. ಹಾವು ಕತ್ತಲೆ ಓಡಿ ಹೋಯ್ತು. ಏನು ಮಾಡಬೇಕಪ್ಪ, ಸಾಯಬೇಕು, ಯಾವ ದಾರಿ ಹಿಡಿದು ನಾನು ಸಾಯಬೇಕು ಅಂತ ನೋಡಿದ್ರೆ ಕೊನೆಗೆ ಉಪವಾಸ ಇದ್ದಾದರೂ ಉಪವಾಸ, ನೀರು ಆಹಾರ, ಅನ್ನ ನೀರು ಆಹಾರ ಎಲ್ಲ ಬಿಟ್ಟು ಹಾಗಾದ್ರೂ ಸಾಯ್ತೇನೆ ನಾನು ಅಂತ ತಿಳ್ಕೊಂಡು ಕೊನೆಗೆ ನಿರ್ಧಾರ ಮಾಡ್ತಾರೆ, ಉಪವಾಸ ಇಟ್ಕೊಂಡು ಸಾಯಬೇಕು, ನಾನು ಉಪವಾಸ ಇಟ್ಕೊಂಡು ಸಾಯಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ಅವತ್ತು ಪ್ರಯತ್ನ ಪಟ್ಟು ಡಿಸಿಷನ್ ತೊಗೊಂಡವರು, ನಿರ್ಧಾರ ತೊಗೊಂಡಂಥ ಮಾತೆ ಮಾಣಿಕೇಶ್ವರವರು ಅವತ್ತಿಂದ ತಮ್ಮ ಶರೀರ 85ನೇ ವಯಸ್ಸಿನಲ್ಲಿ ತಮ್ಮ ಶರೀರ ಬಿಟ್ಟರು. ಅಂದರೆ ಸಮಯ ಹೇಳ್ತೀನಿ, ಕೊರೋನಾ ಬರೋದು, ಕೋವಿಡ್-19 ಬರೋದು ಇನ್ನೂ 1 ತಿಂಗಳಿತ್ತು. ಕೋವಿಡ್-19 ಬರೋದು ಇನ್ನೂ 1 ತಿಂಗಳಿತ್ತು. ಆವಾಗ ಅವರು ತಮ್ಮ ಶರೀರ ಬಿಟ್ಟರು. ಶರೀರ ಬಿಡ್ಬೇಕಾದ್ರೆ ಹೇಳ್ತಾರೆ, ಇನ್ನು ಮುಂದಿನೆಲ್ಲ ನಾನು ನೋಡೋಕ್ಕಾಗಲ್ಲ, ಏನೆಲ್ಲ ನಡೀತದೆ ಇಲ್ಲಿ, ನಾನು ಈಗಲೇ ಹೊಡ್ತೀನಿ ಅಂತ ಹೋಗ್ಬಿಟ್ರು. ಅವ್ರಿಗೆ ನೋಡೋಕ್ಕಾಗಲಿಲ್ಲ. ಕೊರೋನಾ ಬರೋದು ಅಂತ ಅವ್ರಿಗೆ ಗೊತ್ತಿತ್ತು. ಕೋವಿಡ್-19 ವಿಶ್ವದ ತುಂಬ ಬರ್ತಾಯಿತ್ತು, ಎಷ್ಟೋ ಜನ ಸಾಯ್ತಾರೆ, ರೋಗಗಳು ಬರ್ತಾರೆ, ಏನೆಲ್ಲ ನಡೀತಾ ಅಂತ ಅವ್ರಿಗೆ ಗೊತ್ತಿತ್ತು. ಆ ಬರೋ ಒಂದಕ್ಕೆ ಮುಂಚೆನೇ ಅವರು ಶರೀರ ಬಿಟ್ಟರು. ಅದು ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು. ಸರಿ, ಅದು ಬಿಡಿ. ಈಗ ಆವಾಗ ಬಾಲ್ಯದಲ್ಲಿ ಅನ್ನ ನೀರು ಆಹಾರ ಬಿಟ್ಟವರು 85 ವರ್ಷವರೆಗೂ ಅನ್ನ ನೀರು ಆಹಾರ ಹಾಕಲೇ ಇಲ್ಲ ಶರೀರಕ್ಕೆ. ಅದು ಹೆಂಗೆ ಬದುಕಿದರು ಮಾತೆ ಮಾಣಿಕೇಶ್ವರಿ ಅವರು? ಅದು ಹೆಂಗೆ ಬದುಕಿದರು? ನಮಗೆ ದಿವಸ 3 ಹೊತ್ತು ಊಟ ಮಾಡ್ತೀವಿ ನಾವು. ಬೆಳಗ್ಗೆ ನಾಷ್ಟ ಬೇಕು, ಮಧ್ಯಾಹ್ನ ಊಟ ಬೇಕು, ರಾತ್ರಿ ಊಟ ಬೇಕು. ಸ್ವಲ್ಪ ರಾತ್ರಿ ಊಟ ಮಾಡಲಿಕ್ಕೆ ನಮಗೆ ನಿದ್ದೆನೇ ಬರೋಲ್ಲ, ಒಳ್ಳಾಡ್ತೇವೆ. ಕೊನೆಗೆ ರಾತ್ರಿ ಅಡುಗೆ ಮನೆಗೆ ಹೋಗಿ ಏನಾದರೂ ಸಿಕ್ಕಿ ತಿಂತೀವಿ. ಅಂಥದ್ದು ನೀರಡಿಕೆ ಆಗಲಿಲ್ಲ. ಅದೆಲ್ಲ ಹೆಂಗೆ ಸಾಧ್ಯ ಆಯಿತು? ಮಾತೆ ಮಾಣಿಕೇಶ್ವರಿ ತಾಯಿಗೆ ಅದೆಲ್ಲ ಹೆಂಗೆ ಸಾಧ್ಯ ಆಯಿತು? 85 ವರ್ಷಗಳ ಕಾಲ ಹೆಂಗೆ ಮಾಡಿದರು, ಹೆಂಗೆ ಬದುಕಿದರು? ಇದೊಂದು ಪವಾಡ ಅಲ್ಲ. ಇದು ಪವಾಡ ಅಂದರೆ ಸ್ವಲ್ಪ ಹೊತ್ತು ಮಾಡಿ ಜಾದು ಥರ ಮಾಡಿ ತೆಗಿತಾರೆ. 85 ವರ್ಷದಲ್ಲಿ 15 ವರ್ಷ ತೆಗೀರಿ ಹೋಗಲಿ, 70 ವರ್ಷಗಳ ಕಾಲ ಶರೀರಕ್ಕೆ ನೀರೇ ಕೊಟ್ಟಿಲ್ಲ. ಆದರೂ ಶರೀರ ತೇಜದಿಂದ ಕೂಡಿದೆ. ಭಾಳ ತೇಜದಿಂದ ಕೂಡಿದೆ. ನೋಡಿ, ಇದು ಆಲ್ಮೋಸ್ಟ್ ಈ ಫೋಟೋ, ಈ ಚಿತ್ರ ನೋಡಿದರೆ ಇದು ಒಂದು 55-60 ವಯಸ್ಸಿನಲ್ಲಿದೆ. ಇದು ಅನ್ನ ನೀರು ಬಿಟ್ಟಿರೋ ಶರೀರ ನನ್ನದು. ಇದು ನೋಡಿ 25-30 ವಯಸ್ಸು. ಈ ಶರೀರ ಇದು ಅನ್ನ ನೀರು ಬಿಟ್ಟಿರೋ ಶರೀರನ ಇದು. ಏನು ರೀ ಇದೆಲ್ಲ? ಇಲ್ಲಿ ನೋಡಿ, ಅನ್ನ ನೀರು ಬಿಟ್ಟಿರೋ ಶರೀರನ ಇದು. ಅನ್ನ ನೀರು ಏನೂ ಇಲ್ಲ. ಇಂಥ ಶರೀರ, ಇದಕ್ಕೆಲ್ಲ ಪ್ರೋಟೀನ್ ವಿಟಮಿನ್, ಇಂಥ ಶರೀರಕ್ಕೆ ಪ್ರೋಟೀನ್ ವಿಟಮಿನ್ ಯಾರು ಕೊಡ್ತಾರೆ? ನಾನು ಜಸ್ಟ್ ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ಕಾಡಿನಲ್ಲಿ ತಪಸ್ಸಿ ಕೂತಾಗ, ಗುಹೆಯಲ್ಲಿ ತಪಸ್ಸಿ ಕೂತಿದ್ದು. ನಾನು ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಇವರು ತಮ್ಮ 18 ಅಥವಾ 20ನೇ ವಯಸ್ಸಿನಲ್ಲಿ ಇದು ಒಂದು ಇವೆಲ್ಲ ನಾನು ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಪವಾಡಗಳನ್ನು ನಾನು ಹೇಳ್ತೀನಿ, ಓಕೆನಾ? ಮುಂದಿನ ವೀಡಿಯೋದಲ್ಲಿ ಪವಾಡಗಳನ್ನ ಬಗ್ಗೆ ಹೇಳ್ತೀನಿ ನಾನು. ನಾನು ಹೇಳೋ ಉದ್ದೇಶ, ಇಷ್ಟೊಂದು ಆರೋಗ್ಯಕರವಾದಂಥ ಶರೀರ, ಅನ್ನ ನೀರು ಆಹಾರ ಇಲ್ಲದೇ ಎಷ್ಟು ಆರೋಗ್ಯವಾದಂಥ ಶರೀರ ಹೆಂಗೆ ಬಂತು ಅವರಿಗೆ? ಯಾರು ಕೊಟ್ಟರು? ಇವತ್ತು ಎಷ್ಟೋ ಜನ ದೇವರಿಲ್ಲ ಅದೇನೋ ದೇವರಿಲ್ಲ ಅಂತಾರೆ. ಇವರಿಗೆಲ್ಲ ಈಗಿನವ್ರು ಬಾಡಿ ಬಿಲ್ಡ್ ಮಾಡ್ತಾರೆ, ಪ್ರೋಟೀನ್ ವಿಟಮಿನ್ ಆ ಪೌಡರ್ದಿಂದ ಇದು ತಂದು ಅದು ತಿಂತಾರೆ. ಏನೆಲ್ಲ ಸರ್ಕಸ್ ಮಾಡ್ತಾರೆ, ಮಾರ್ನಿಂಗ್ ಜಾಗಿಂಗ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಆದರೂ BP, ಶುಗರ್, ಥೈರಾಯ್ಡ್ ಎಲ್ಲ ಬರ್ತವೆ. ಕ್ಯಾನ್ಸರ್ ಬರ್ತದೆ, ಕೂದಲು ಬೆಳ್ಳಗಾಗ್ತವೆ. 30 ವರ್ಷ ಕೂದಲು ಬೆಳ್ಳಗಾಗಿ ಹೋಗ್ತವೆ. ಅಂಥದ್ದು ಈ ತಾಯಿ 85 ವರ್ಷ ತನಕ ಅನ್ನ ನೀರು ಆಹಾರ ಹೆಂಗೆ ಬದುಕಿದರು? ಇದೇ ಈ ಮಹಾತಾಯಿಯ ಇಂಪಾರ್ಟೆಂಟ್ ವಿಷಯ. ಇದೇ ಆ ಕೈಲಾಸಪತಿ ಶಿವನು ಈ ತಾಯಿ ಕೊಟ್ಟಂಥ ವರಪ್ರಸಾದ. ಹಾವಿನ ಮುಂದೆ ನಿಂತ್ಕೊಂಡು ಹಾವು ಕಚ್ಚಿ ಸಾಯ್ತಂದ್ರೆ ಹಾವು ಸಾಯಿಸಲಿಲ್ಲ, ಹಾಗೆ ಹೋಗ್ಬಿಡ್ತು. ಹುಲಿ ಮುಂದೆ ನಿಂತ್ಕೊಂಡು ತಿಂತದೆ ನನಗಂತಿಂದ್ರೆ ಹುಲಿನಿಲ್ಲ, ತಲೆಬಾಗಿ ಹೋಯ್ತು. ಏನಾರು ಮಾಡಿ ಸಾಯ್ತು ನಿಂತ್ಕೊಂಡು ಕಾಡನ್ನ ಹಿಂಗೆ ಬಿದ್ದುಕೊಂಡು ಬಿಸಿಲಾಗಿಸಲು ಏನು ಮಾಡಿ ಸಾಯಿಲ್ಲ. ಕೊನೆಗೆ
ಸಾಯ್ತಂತ ನೀರು ಬಿಟ್ಟರು ಕೂಡ ಸಿಗಲಿಲ್ಲ. ಅಮೇರಿಕಾ ಎಷ್ಟುಂಟು ಬೇರೆ ಬೇರೆ ತಜ್ಞರು ಬಂದು ನೋಡೋರು, ಇವರು ಜ್ವಲ್ಲನ್ನು ಪರೀಕ್ಷೆ ಮಾಡಿದರು. ಆಹಾರ ಹೋಗದೆ ಹೆಂಗಿರ್ತಾರೆ. ಕೇವಲ ಅವ್ರು ಸೇವನೆ ಮಾಡಿದ್ದು ಏನು ಅಂದರೆ ಶುದ್ಧವಾದ ಗಾಳಿಯ ಸೇವನೆ ಮಾಡಿ ಬದುಕಿದ್ದಾರೆ ಈ ಮಹಾತಾಯಿ ಮಾಣಿಕೇಶ್ವರಿ. ಇವರ ಬಗ್ಗೆ ಇನ್ನು ಮುಂದೆ ಈಗಿನ ಇದೇ ಒಂದು ವಿಡಿಯೋದಲ್ಲಿ ಎಲ್ಲನೂ ಹೇಳೋದಿಲ್ಲ. ಈ ಮಹಾತಾಯಿ ಪುರುಷೋತ್ತಮಳು ಇಂಥವರು ಯುಗಗಳಲ್ಲಿ 1000 ವರ್ಷಗಳಲ್ಲಿ ಒಬ್ಬರು ಎಲ್ಲೋ ಹುಟ್ಟುತ್ತಾರೆ. ಇವರು ಒಂದು ಉದಾಹರಣೆ. ಮನುಷ್ಯನಿಗೆ ಇಂಥ ನಾನೇನು ಚರಿತ್ರೆಯನ್ನು ಹೇಳ್ತಿಲ್ಲ, ಅವರೆಲ್ಲ ಉದಾಹರಣೆ. ಇವತ್ತು ಭಾರತದ ಜನಸಂಖ್ಯೆ 150 ಕೋಟಿ ಇದೆ. ಜನರನ್ನು ಉದ್ಧಾರ ಮಾಡೋಕ್ಕಾಗಿ ನಾವು ಇಂಥವ್ರ ಮಹಾತ್ಮರು ಹುಡ್ತಾ ಇರ್ತಾರೆ. ಭಗವಂತ ಆ ರೀತಿ ಕಳಿಸ್ತಾ ಇರ್ತಾನೆ ಇಂಥವ್ರಿಗೆಲ್ಲ. ಎಕ್ಸಾಂಪಲ್ ಸರಿ, ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿ ವಾರ ನಾನು ಬರ್ತಾ ಇರ್ತೀನಿ. ಓಕೆ, ಪ್ರತಿ ವಾರ ನಾನು ಬರ್ತಾ ಇರ್ತೀನಿ. ವಾರಕ್ಕೊಂದು ಸಲ ಇವ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಮುಂದಿನ ವಾರ ನಾನು ಈ ತಾಯಿಯ ಚರಿತ್ರೆ, ಬಾಲ್ಯ ಜೀವನ, ಆಮೇಲೆ ಮುಂದಿನ ಪವಾಡಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕಾಯ್ದು ನೋಡಿ. ಧನ್ಯವಾದಗಳು.